ಕಳೆದ ವರ್ಷ ನವೆಂಬರ್ನಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಫೇಕ್ ವಿಡಿಯೋ ಸಖತ್ ಸದ್ದು ಮಾಡಿತ್ತು. ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದು, ಈಗ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸಿದ್ದಾರೆ. ಇದರ ಬೆನ್ನಲ್ಲೇ ನಟಿ ರಶ್ಮಿಕಾ ಮಂದಣ್ಣ ಶನಿವಾರ ದೆಹಲಿ ಪೊಲೀಸರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಆಂಧ್ರ ಪ್ರದೇಶದ ನವೀನ್ ಆರೋಪಿಯಾಗಿದ್ದು, ಇವರೇ ಡೀಫೇಕ್ ವಿಡಿಯೋದ ಹಿಂದಿನ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗಿದೆ. ಪ್ರಕರಣ ಭೇದಿಸಿದ ಮತ್ತು ನನ್ನನ್ನು ಬೆಂಬಲಿಸಿದವರಿಗೆ ಧನ್ಯವಾದ ಹೇಳಿರುವ ನಟಿ ರಶ್ಮಿಕಾ ಮಂದಣ್ಣ ನಿಜವಾಗಿಯೂ ಕೃತಜ್ಞತೆಯಾಗಿದ್ದೇನೆ ಎಂದು ಸಾಮಾಜಿಕ ತಾಣಗಳಲ್ಲಿ ಬರೆದುಕೊಂಡಿದ್ದಾರೆ. ನಟಿ ರಶ್ಮಿಕಾ ಮಂದಣ್ಣ ತಮ್ಮ ಟ್ವಿಟರ್ನಲ್ಲಿ ದೆಹಲಿ ಪೊಲೀಸ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸುತ್ತಿದ್ದೇನೆ. ಘಟನೆಗೆ ಕಾರಣವಾದವರನ್ನು ಬಂಧಿಸಿದ್ದಕ್ಕೆ ಧನ್ಯವಾದಗಳು. ನನಗೆ ಪ್ರೀತಿ, ಬೆಂಬಲ ಮತ್ತು ನನ್ನ ರಕ್ಷಣೆಗೆ ಬಂದ ಸಮುದಾಯಕ್ಕೆ ನಿಜವಾಗಿ ಕೃತಜ್ಞರಾಗಿದ್ದೇನೆ ಎಂದು ರಶ್ಮಿಕಾ ಮಂದಣ್ಣ ಪೋಸ್ಟ್ ಮಾಡಿದ್ದಾರೆ. ಇದರ ಜೊತೆಗೆ, ಹುಡುಗರೇ ಮತ್ತು ಹುಡುಗಿಯರೇ, ನಿಮ್ಮ ಚಿತ್ರವನ್ನು ನಿಮ್ಮ ಒಪ್ಪಿಗೆ ಇಲ್ಲದೆ ಎಲ್ಲಿಗಾದರೂ ಬಳಸಿದರೆ ಅಥವಾ ಮಾರ್ಫ್ ಮಾಡಿದರೆ ಅದು ತಪ್ಪು. ಯಾವಾಗಲೂ ನಿಮ್ಮನ್ನು ಸಪೋರ್ಟ್ ಮಾಡುವ ಜನರ ಜೊತೆಗೆ ನೀವಿದ್ದೀರಿ ಎಂದು ನಾನು ಭಾವಿಸಿದ್ದೇನೆ. ಇಂತಹ ಘಟನೆಗಳಾದರೆ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದ ಯುವ ಜನರಿಗೆ ಸಂದೇಶ ನೀಡಿದ್ದಾರೆ. ಸುದ್ದಿ ಸಂಸ್ಥೆ ANI ಪ್ರಕಾರ ದೆಹಲಿ ಪೊಲೀಸರ ವಿಶೇಷ ಘಟಕದ ಇಂಟೆಲಿಜೆಂಟ್ ಪ್ರೊಫೈಲ್ಸ್ ಮತ್ತು ಸ್ಟ್ರಾಟಜಿ ಆಪರೇಷನ್ IFSO ಘಟಕ ನಟಿ ರಶ್ಮಿಕಾ ಮಂದಣ್ಣ ಅವರ ನಕಲಿ ವಿಡಿಯೋಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪೋಸ್ಟ್ ಮಾಡಿದ್ದ ಆರೋಪದ ಮಾಸ್ಟರ್ ಮೈಂಡ್ ನವೀನ್ನನ್ನು ಬಂಧಿಸಿದ್ದಾರೆ. ಪೊಲೀಸರ ಪ್ರಕಾರ ಬಂಧಿತ ವ್ಯಕ್ತಿ ನವೀನ್ 24 ವರ್ಷದವನಾಗಿದ್ದು, ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ನಿವಾಸಿಯಾಗಿದ್ದು, ಚೆನ್ನೈನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ BTech ಪದವಿ ಪಡೆದಿದ್ದಾರೆ. ಪ್ರಕರಣ ಕುರಿತು IFSO ಘಟಕದ ಉಪ ಪೊಲೀಸ್ ಆಯುಕ್ತ ಹೇಮಂತ್ ತಿವಾರಿ ಮಾತನಾಡಿ, ಆರೋಪಿ ನವೀನ್ ರಶ್ಮಿಕಾ ಮಂದಣ್ಣ ಅವರ ಫ್ಯಾನ್ ಪೇಜ್ ಅನ್ನು ನಡೆಸುತ್ತಿದ್ದರು. ಇದರ ಜೊತೆಗೆ ಇಬ್ಬರು ಪ್ರಸಿದ್ಧ ಸೆಲೆಬ್ರಿಟಿಗಳಿಗಾಗಿ ಇನ್ನೂ 2 ಫ್ಯಾನ್ ಪೇಜ್ಗಳನ್ನು ರಚಿಸಿದ್ದಾರೆ. ಬಳಿಕ ಅವರೇ ಡೀಫೇಕ್ ವಿಡಿಯೋ ಮಾಡಿದ್ದಾರೆ ಎಂದಿದ್ದಾರೆ. ತಾನು ಮಾಡಿದ ಡೀಫೇಕ್ ವಿಡಿಯೋಗಳು ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗಿದೆ ಎಂದು ತಿಳಿದ ನಂತರ 24 ವರ್ಷದ ನವೀನ್ ಭಯಗೊಂಡಿದ್ದಾನೆ ಎಂದು ಪೊಲೀಸರು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವಿಷಯಕ್ಕೆ ರಾಷ್ಟ್ರದಲ್ಲೇ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಎಂದು ತಿಳಿದ ತಕ್ಷಣ ಪ್ರಸಿದ್ಧ ಚಲನಚಿತ್ರ ತಾರೆಯ ಟ್ವಿಟ್ಟರ್ಗಳನ್ನು ಸಹ ನೋಡಿದ್ದಾರೆ. ಗಾಬರಿಗೊಂಡ ಅವರು ಇನ್ಸ್ಟಾಗ್ರಾಮ್ ಖಾತೆಯಿಂದ ಪೋಸ್ಟ್ಗಳನ್ನು ಅಳಿಸಿದ್ದಾರೆ. ಜೊತೆಗೆ ಇನ್ಸ್ಟಾಗ್ರಾಮ್ ಚಾನಲ್ ಹೆಸರನ್ನು ಸಹ ಬದಲಾಯಿಸಿದ್ದಾರೆ. ಇದೆಲ್ಲದರ ವಿಡಿಯೋಗೆ ಸಂಬಂಧಿಸಿದ ಡೀಟೇಲ್ ಡೇಟಾವನ್ನು ಸಹ ಅಳಿಸಿದ್ದಾರೆ ಎಂದು ಪೊಲೀಸರು ಅಧಿಕಾರಿಗಳು ತಿಳಿಸಿದ್ದಾರೆ.